ಸಿಎಂಗೆ ರಾಜ್ಯಪಾಲರ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ. ಅಂದರೆ ಕಾನೂನು ಹೋರಾಟಕ್ಕೆ ಈಗ ಇಡೀ ಸರ್ಕಾರವೇ ಸಜ್ಜಾಗಿ ನಿಂತಿದೆ. ಇವತ್ತು ಮಹತ್ವದ ಚರ್ಚೆಗಳು ಆಯಿತು. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸನ್ನು ಜಾರಿ ಮಾಡಿದ್ದಾರೆ. ಕೈಪಡೆ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಕಾನೂನಾತ್ಮಕವಾದಂಥ ಹೋರಾಟಕ್ಕೆ ರೂಪುರೇಷೆಗಳು ನಿರ್ಧಾರ ಆಗಿದೆ. ಇವತ್ತು ಸಂಪುಟ ಸಭೆ ರಾಜ್ಯಪಾಲರ ನೋಟಿಸ್ ವಿರುದ್ಧ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜ್ಯದಲ್ಲಿ ಜನರ ಆಶೀರ್ವಾದದಿಂದ ಸರ್ಕಾರ ಬಂದಿದೆ, ಆದರೆ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಮಾರಕ ಸ್ಥಿತಿ ಬಂದಿದೆ. ಈ ರೀತಿಯಾದಂಥ ಕೆಲವೊಂದಿಷ್ಟು ಬೆಳವಣಿಗೆಗಳಿಂದ ಕೇಂದ್ರ ರಾಜ್ಯಪಾಲರನ್ನ ಬಳಸಿಕೊಳ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಮೂಡ ಹಗರಣದ ಬಗ್ಗೆ ಸಿಎಂ ಕೂಡಲೇ ತನಿಖೆಗೆ ಕೊಟ್ಟಿದ್ದಾರೆ, ಸಮಿತಿ ರಚನೆ ಮಾಡಿದ್ದಾರೆ. ಅಬ್ರಹಾಂ ದೂರು ಕೊಟ್ಟಾಗಲೇ ಸಿಎಂ ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ಕೊಟ್ಟಿದ್ದಾರೆ. ಸಿಎಸ್ ಓದುವ ಮೊದಲೇ ಸಿಎಂಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಇಷ್ಟು ತರಾತುರಿಯಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಇದು ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ. ಇನ್ನು ಸಿಎಂ ಪತ್ನಿಗೆ 50-50 ಮಾದರಿಯಲ್ಲಿ ಸೈಟ್ ಅನ್ನು ಹಂಚಿಕೆ ಮಾಡಲಾಗಿದೆ. ಆಗ ಅಧಿಕಾರದಲ್ಲಿ ಯಾರಿದ್ರು? ಬಿಜೆಪಿಯವರೇ ಇದ್ರಲ್ವಾ? ಬಿಜೆಪಿ ಸರ್ಕಾರ ಇತ್ತು ಆ ಟೈಮ್ನಲ್ಲಿ. ಅವರೆಲ್ಲರೂ ಒಮ್ಮತದಿಂದಲೇ ಇವರಿಗೆ ಸೈಟನ್ನು ಕೊಟ್ಟಿದ್ದಾರೆ. ಅಬ್ರಾಹಂ ದೂರಿನ ಬಗ್ಗೆ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶ ಹೊರಹಾಕಿದ್ದಾರೆ. ಆಯ್ಕೆಯಾದಂಥ ಒಬ್ಬ ಮುಖ್ಯಮಂತ್ರಿಗೆ ಸಂವಿಧಾನದ ಕೊಗ್ಗೋಲೆ, ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಆಗುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಕನ್ನಡರು, ಕರ್ನಾಟಕ ರಾಜ್ಯದ ಜನತೆ 136 ಸೀಟ್ಗಳನ್ನು ಕೊಟ್ಟು ಆಶೀರ್ವಾದ ಮಾಡಿ ನಮ್ಮ ಶಾಸಕಾಂಗ ಸಭೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿ ಇವತ್ತು ಕಾನೂನಿಗೆ, ಸಂವಿಧಾನಕ್ಕೆ ನಾವೆಲ್ಲ ಗೌರವವನ್ನು ನಾವು ಕೊಡ್ತೇವೆ. ಇವತ್ತು ಕೇಂದ್ರ ಸರ್ಕಾರ ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಬಳಸಿಕೊಂಡು ಅವ್ರ ಕೈಲಿ ಒಬ್ಬ ಅಬ್ರಹಾಂ ಅನ್ನೋ ಒಬ್ಬ ವ್ಯಕ್ತಿ, ಅವರ ಹಿನ್ನೆಲೆ ಬಹುಶಃ ಎಲ್ಲ ತಮಗೆಲ್ಲ ಡೀಟೇಲ್ ಎಲ್ಲ ಗೊತ್ತಿದೆ. ತಿಳಿಸೋ ದಿನ ಅವರು ಎಷ್ಟು ಅಂತ ಅಂದ್ರೆ, ಅವ್ರು ಅಬ್ರಾಹಂ ಕೊಟ್ಟಿರೋ ಪತ್ರನೂ ಒಂದು 100 ಪೇಜ್ ಮೇಲಿದೆ, 150-200 ಪೇಜ್ ಮೇಲಿದೆ. ಅದನ್ನು ಓದಕ್ಕೆ ಎಷ್ಟು ಟೈಮ್ ಬೇಕು ಅನ್ನೋದು ನಾನೇನು ನಿಮ್ಗೇನು ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ. ಅದಾದ್ಮೇಲೆ ಚೀಫ್ ಸೆಕ್ರೆಟರಿ ಕೊಡ್ತಾರೆ. ಈ ಮಧ್ಯದಲ್ಲಿ ಚೀಫ್ ಸೆಕ್ರೆಟರಿ ಏನ್ ಕೊಟ್ಟಿದ್ದಾರೆ ಅಂತ ಓದಕ್ಕಿಂತ ಮುಂಚಿತವಾಗಿ ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಕೊಡ್ತಾರೆ. ಇದರಲ್ಲಿ ಏನಿದೆ ಅರ್ಥ? ಇಷ್ಟು ತರಾತುರಿಲಿ ಯಾಕೆ ಇಂಥ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ? ಇದು ಹಿನ್ನೆಲೆ ಏನು? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಡೆಸಿದಂಥ ಸರ್ಕಾರ ಇಲ್ಲಿ ಇದೆಯೋ ಇಲ್ಲೋ? ಈಗ ನಾವು ನೋಡ್ತಿದ್ದಂಗೆ ನಮ್ಮ ಅನುಭವದಲ್ಲಿ, ನಮ್ಗಿರುವಂಥ ಸಣ್ಣ ಅನುಭವದಲ್ಲಿ ಯಾರು ಒಂದು ಕಂಪ್ಲೇಂಟ್ ಕೊಟ್ರೆ, ಈಗ ನಾವು ಬೇಕಾದಷ್ಟು ಲೋಕಾಯುಕ್ತ ಕೇಸು ಮತ್ತೊಂದೆಲ್ಲ ಅನುಭವಿಸಿದ್ದೇವೆ, ಕೋರ್ಟ್ಗಳು ನೋಡಿದ್ದೇವೆ. ಯಾರೇ ಆಗಲಿ ಏನಾದ್ರು ಒಂದು ಸ್ಯಾಂಕ್ಷನ್ನು, ಪ್ರಾಸಿಕ್ಯೂಷನ್ ಆಗ್ಬೇಕಾದ್ರೆ ಏನಾದ್ರು ಒಂದು ಅಲಿಗೇಷನ್ಸು ಪ್ರೂವ್ ಆಗಬೇಕಾಗಿತ್ತು. ನಮ್ಮ ಸಿಎಂಸ್ ವೈಫ್ ಶ್ರೀಮತಿ ಪಾರ್ವತಿ ಅವ್ರ ಬ್ರದರ್, ದಿ ಲ್ಯಾಂಡ್ ವಾಸ್ ಬೀನ್ ಅಕ್ವೈರ್ಡ್, ಯಾರ್ದು ಇಟ್ ವಾಸ್ ಬೀನ್ ಡಿನೋಟಿಫೈಡ್. ಆಫ್ಟರ್ 5 ವರ್ಷ 6 ವರ್ಷ ಆದಮೇಲೆ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಅರ್ಶನ ಕುಂಕುಮ ಅಂತ ಅಂದ್ಬಿಟ್ಟು ಆ ತಂಗಿಗೋ ಅಕ್ಕಂಗೋ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಗಿಫ್ಟ್ ಕೊಟ್ಟಾದಂತಹ ಜಮೀನಿಗೆ BDA has not acquired the property. Muda has not acquired the property. Muda has encroached the property. So then she came to know that the property has been encroached by the Muda. Muda encroach ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗಾ ಹೋಗಿ ಮೂಡಾಗೆ ಹೇಳಿದ್ದಾರೆ, ನೀವು ಇಲ್ಲೀಗಲ್ ಆಗಿ ನನ್ನ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ, ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ. ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಏನ್ ಮಾಡಿದ್ದಾರೆ, ಸೈಟ್ ಅನ್ನ ಹಂಚ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆಲ್ಲ ಸೈಟ್ ಹಂಚ್ಬಿಟ್ಟಿದ್ದಾರೆ. ಸೈಟ್ನ ವಾಪಸ್ಸು ಕ್ಯಾನ್ಸಲ್ ಮಾಡ್ಬೇಕಾದ್ರೆ, ತಿರ್ಗಾ ಮಾಡ್ಬೇಕಾದ್ರೆ there is a lot of legal proceedings.
ಹಂಚಿರೋ ಸೈಟ್ನ ರಿಜಿಸ್ಟ್ರೇಷನ್ ಸೈಟ್ನ ಎಲ್ಲ ಮಾಡೋಕ್ಕೆ ಭಾಳ ಕಷ್ಟ. ಬೇರೆ ಖಾಲಿ ಇತ್ತು ಅಂತಂದ್ರೆ ಬೇಕಾದ್ರೆ ವಾಪಸ್ ಕೊಡಬಹುದಾಗಿತ್ತು. ಥರ್ಡ್ ಪಾರ್ಟಿ ರೈಟ್ಸ್ ಕ್ರಿಯೇಟ್ ಆಗಿಬಿಟ್ಟಿದೆ. ಥರ್ಡ್ ಪಾರ್ಟಿ ರೈಟ್ ಕ್ರಿಯೇಟ್ ಆದಮೇಲೆ ಕೋರ್ಟ್ಗೆ ಹೋಗಬೇಕು. ದೇರ್ ಆರ್ ವೇರಿಯಸ್ ಜಡ್ಜ್ಮೆಂಟ್ ಇನ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್. ಇಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ಏನು ಜಾಗ ಕಳ್ಕೊಂಡಿದ್ದಾರೆ ಆ ಜಾಗ